ಉಭಯ ನಾಯಕರ ನಡುವೆ ನಡೀತಾ ಇರುವ ಬ್ರೇಕ್ಫಾಸ್ಟ್ ಬಾಂಧವ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಕೊಡ್ತಾ ಇದ್ವಿ ನಾವು. ಒಂದು ಬ್ರೇಕ್ಫಾಸ್ಟ್, ಹಲವು ರಾಜಕೀಯ ಲೆಕ್ಕಾಚಾರಗಳು. ಸಿಎಂ ಮತ್ತು ಡಿಸಿಎಂ ಬ್ರೇಕ್ಫಾಸ್ಟ್ ಪಾಲಿಟಿಕ್ಸ್. ರಾಜಕೀಯದ ಮಜಲಿನ ಬಗ್ಗೆ ಒಂದಷ್ಟು ಮಾಹಿತಿ ನೋಡಿ. ಹಾವು ಸಾಯಲಿಲ್ಲ, ಕೋಲು ಮುರಿಲಿಲ್ಲ ಅನ್ನೋ ಪರಿಸ್ಥಿತಿ. ಸಿಎಂ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ಗೆ ಒಂದ್ ಕಡೆಗೆ ಸಂಕಟ ತಪ್ಪಿದ್ದಲ್ಲ, ಯಾಕಂದ್ರೆ ಇಬ್ಬರಿಗೂ ಬೇರೆ ಬೇರೆ ಮಹತ್ವಾಕಾಂಕ್ಷೆಗಳಿದಾವೆ. ಡಿಸಿಎಂಗೆ ಹೇಗಾದ್ರೂ ಮಾಡಿ ಈ ಸರ್ಕಾರದ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗಬೇಕು ಅನ್ನೋ ಯೋಚನೆ. ಸಿಎಂಗೆ ನಾನು ಬಜೆಟ್ ಮಂಡಿಸಬೇಕು ಮತ್ತು ಜಾತಿ ಗಣತಿಯನ್ನು ಕೂಡ ಟೇಬಲ್ ಮಾಡಿ ಅಂಗೀಕರಿಸಿ ಆ ಪಾಪ್ಯುಲಾರಿಟಿ ನನಗೆ ಸಿಗಬೇಕು ಅನ್ನುವಂತಹ ಆಲೋಚನೆ. ಹೀಗಾಗಿ ಇಬ್ಬರಲ್ಲೂ ಕೂಡ ಒಂದು ಕ್ಲಾರಿಟಿ ಇಲ್ಲ. ಹೈಕಮಾಂಡ್ ಡಿಸಿಷನ್ ತಗೊಳುತ್ತಾ, ಅವರಿಗಂತೂ ಆ ದಮ್ ಅಥವಾ ಎದೆಗಾರಿಕೆ ಇದೆಯಾ ಅಂತ ಕೇಳಿದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲೇ ಪ್ರಶ್ನೆ ಮುಗಿದು ಹೋಗುತ್ತೆ. ಶಾಸಕರುಗಳಿಗೆ ನಾವು ಸಚಿವರಾಗ್ತೀವಾ, ಯಾವಾಗ ಆಗ್ತೀವಿ ಅನ್ನೋ ಕ್ಲಾರಿಟಿ ಇಲ್ಲ. ಸಚಿವರುಗಳಿಗೆ ನಾವು ಮುಂದುವರಿತೀವಾ ಅಥವಾ ಹೋಗಬೇಕಾಗುತ್ತಾ ಮಧ್ಯದಲ್ಲಿ ಅನ್ನೋ ಬಗ್ಗೆ ಕೂಡ ಕ್ಲಾರಿಟಿ ಇಲ್ಲ. ಡೀಟೇಲ್ಸ್ ಕೊಡ್ತಾರೆ ಶ್ರೀನಿವಾಸ್. ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್, ಹಲವು ಚರ್ಚೆಗಳು, ಕ್ಲಾರಿಟಿನೇ ಇಲ್ಲದಂತಹ ಒಂದ್ ಕಡೆ ಸರ್ಕಾರ, ಇನ್ನೊಂದು ಕಡೆಗೆ ಹೈಕಮಾಂಡ್, ಇನ್ನೊಂದು ಕಡೆಗೆ ನಾಯಕರು, ಈ ನಡುವೆ ನಡೀತಾ ಇರುವ ಬ್ರೇಕ್ಫಾಸ್ಟ್ ಮೀಟಿಂಗು. ಇಲ್ಲೇನಾದ್ರೂ ಕೆಲ ವಿಚಾರಗಳ ಕ್ಲಾರಿಟಿ ಸಿಗುತ್ತಾ ಅಥವಾ ಜಸ್ಟ್ ಕರೆಟಸಿ ಮೀಟಿಂಗ್ ಅಂತ ನಾವು ಇದನ್ನು ಕರಿಬೇಕಾ? ಮಮತಾ, ಇಲ್ಲ, ಯಾವುದಕ್ಕೂ ಕೂಡ ಸದ್ಯದ ಮಟ್ಟಿಗೆ ಕ್ಲಾರಿಟಿ ಸಿಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾಗಿ ಹೇಳೋದಕ್ಕಾಗೋದಿಲ್ಲ. ಒಂದ್ ವೇಳೆ ಆ ರೀತಿ ಗೊಂದಲಗಳಿಗೆ ಎಲ್ಲವೂ ಹೈಕಮಾಂಡ್ ಬ್ರೇಕ್ ಹಾಕುತ್ತೆ ಅನ್ನೋದಾಗಿದ್ರೆ ಇಷ್ಟೊತ್ತಾಗ್ಲೇ ಸಿಎಂ ಮತ್ತೆ ಡಿಸಿಎಂ ಅವರನ್ನ ದೆಹಲಿಗೆ ಕರೆದು ಅವರಿಬ್ಬರ ನಡುವೆ ಸಂಧಾನವನ್ನ ಮಾಡಿ ಕಳಿಸ್ತಿದ್ರು. ಆದ್ರೆ ಸದ್ಯಕ್ಕೆ ಅದು ಹೈಕಮಾಂಡ್ ನಿಂದ ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಅದು ರಾಜಕೀಯ ಒತ್ತಡಕ್ಕಿರ್ಬೋದು, ಅಧಿವೇಶನ ದೆಹಲಿಯಲ್ಲಿ ಕೂಡ ಸಂಸತ್ ಅಧಿವೇಶನ ನಡೀತಾ ಇರೋದು, ಏನಾದ್ರೂ ನಿರ್ಧಾರ ಮಾಡಿದ್ರೆ ಎಲ್ಲಿ ಬೇರೆ ಸಂದೇಶಗಳು ಹೋಗುತ್ತೋ ಸರ್ಕಾರಕ್ಕೆ, ರಾಜ್ಯದಲ್ಲಿರುವಂತಹ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನುವಂಥದ್ದು ಸಹಜವಾಗಿ ಆತಂಕ ಹೈಕಮಾಂಡ್ಗೆ ಇದೆ. ಹಾಗಾಗಿನೇ ಸ್ವಲ್ಪ ದಿನದ ಮಟ್ಟಿಗೆ ಈ ಗೊಂದಲಗಳನ್ನ ಮುಂದಕ್ಕೆ ಹಾಕಿ ನಿಧಾನವಾಗಿ ಯೋಚನೆ ಮಾಡೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇರ್ಬೋದು. ಹಾಗಾಗಿನೇ ಹೈಕಮಾಂಡ್ ಸೂಚನೆ ಮೇರೆಗೆ ಸಿಎಂ ಮತ್ತೆ ಡಿಸಿಎಂ ಅವರು ಬ್ರೇಕ್ಫಾಸ್ಟ್ ಮೀಟಿಂಗ್ ಗಳನ್ನ ಮಾಡ್ತಿದ್ದಾರೆ. ಶನಿವಾರ ಸಿಎಂ ಅವರ ನಿವಾಸದಲ್ಲಾಯ್ತು, ಇವತ್ತು ಡಿಸಿಎಂ ಅವರ ನಿವಾಸದಲ್ಲಿ ಆಗುತ್ತೆ. ಒಂದಂತೂ ಸ್ಪಷ್ಟ, ನೀವು ಹೇಳಿದಾಗೆ ಸಿಎಂ ಅವರು ಬಜೆಟ್ ಅನ್ನ ಮಂಡಿಸಿ ಜಾತಿ ಗಣತಿಯನ್ನು ಕೂಡ ಮಂಡಿಸಬೇಕು ಅನ್ನುವಂತ ಕಾತರದಲ್ಲಿದ್ದಾರೆ. ಸಾಧ್ಯ ಆದ್ರೆ ಈ ಟರ್ಮ್ ಅನ್ನ ನಾನೇ ಮುಗಿಸೋಣ ಅನ್ನುವಂತ ಆತುರದಲ್ಲಿದ್ದಾರೆ. ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೇಗಾದ್ರೂ ಮಾಡಿ ನಾನು ಸಿಎಂ ಆಗ್ಲೇಬೇಕು ಅನ್ನುವಂತಹ ತಂತ್ರಗಾರಿಕೆಗಳನ್ನ ಮಾಡ್ತಿದ್ದಾರೆ. ಮಗದೊಂದು ಕಡೆ ಶಾಸಕರು ಕೂಡ ಹೊಸದಾಗಿ ನಾವು ಮಂತ್ರಿ ಆಗ್ಬೇಕು, ನಮಗೆ ಸಿಗುತ್ತಾ ಸಿಗೋದಿಲ್ಲ ಅನ್ನುವಂಥದ್ದು ಒಂದ್ ಕಡೆ, ಮತ್ತೊಂದು ಕಡೆ ಈಗಿರುವಂತಹ ಸಚಿವರು ನಾವು ಮುಂದುವರಿತೀವೋ ಇಲ್ಲ ಅನ್ನುವಂಥದ್ದು. ಸೊ ಎಲ್ಲವೂ ಕೂಡ ಗೊಂದಲದ ಗೂಡಾಗಿದೆ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಆದ್ರೆ ಇದೆಲ್ಲಕ್ಕೂ ಕೂಡ ಒಂದು ಪರಿಹಾರ ಕೊಡಬೇಕಾಗಿರುವಂತದ್ದು ಹೈಕಮಾಂಡ್ ಇನ್ನೂ ಕೂಡ ಅದನ್ನ ಯೋಚನೆ ಮಾಡಿಲ್ಲ. ಹಾಗಾಗಿ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡದ ಹೊರತು ರಾಜ್ಯ ಕುರ್ಚಿ ಗಲಾಟೆ ಏನಾಗ್ತಿದೆ ಕಾಂಗ್ರೆಸ್ ನಲ್ಲಿ ಅದು ಇತ್ಯರ್ಥ ಆಗಲ್ಲ ಅನ್ನುವಂಥದ್ದು ಮಾತ್ರ ಸ್ಪಷ್ಟ. ಇದೆಲ್ಲವೂ ಕೂಡ ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಇರಬಹುದು, ಮಾತುಕತೆ ಇರಬಹುದು, ಸಂಧಾನಗಳ ಮಾತುಕತೆ ಇರಬಹುದು, ಇದೆಲ್ಲವೂ ಕೂಡ ತೋರ್ಪಡಿಕೆಗೆ ಮತ್ತೆ ರಾಜ್ಯದಲ್ಲಿ ಆಗಿರುವಂತಹ ಡ್ಯಾಮೇಜ್ ಕಂಟ್ರೋಲ್ಗೆ ಮಾತ್ರ ಈ ಒಂದು ಮಾತುಕತೆಗಳು ಸೀಮಿತ ಅನ್ನುವಂಥದ್ದು ಮಾತ್ರ ಸ್ಪಷ್ಟ ಅಂತ ಹೇಳಬಹುದು. ಮಮತಾ.